ನೋಡಿ ವೆಲಾಸಿಟಿ ಆಫ್ ಸೌಂಡ್ ಯಾವ್ದ್ರಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂದ್ರೆ ಸಾಲಿಡ್ ಅಲ್ಲಿ, ನೆಕ್ಸ್ಟ್ ಲಿಕ್ವಿಡ್ ಅಲ್ಲಿ, ಅದಾಗಿ ನಂತರ ಗ್ಯಾಸಸ್ ಅಲ್ಲಿ. ಹೈಯೆಸ್ಟ್ ಇರೋದು ಸಾಲಿಡ್, ಅದಕ್ಕಿಂತ ಸ್ವಲ್ಪ ಕಮ್ಮಿ ಲಿಕ್ವಿಡ್, ಅದಕ್ಕಿಂತ ಕಮ್ಮಿ ಇರೋದು ಗ್ಯಾಸಸ್, ಇನ್ನು ಇಲ್ವೇ ಇಲ್ಲ ಅನ್ನೋದು ವ್ಯಾಕ್ಯೂಮ್ ಅಲ್ಲಿ. ಸೌಂಡ್ ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಮಾಡಲ್ಲ, ನೆನ್ಪಿಟ್ಕೊಳ್ಬೇಕು. ಸೊ ಅವುಗಳು ವ್ಯಾಲ್ಯೂಸ್ ಕೊಟ್ಟಿದ್ದೀನಿ, ನೆನ್ಪಿಟ್ಕೊಳ್ಳಿ. ಈ ವ್ಯಾಲ್ಯೂಸ್ನ ನೋಡಿದ್ರೆ ನೀವು ಈಸಿಯಾಗಿ ಹೇಳ್ಬೋದು ಯಾವ್ದ್ರಲ್ಲಿ ಮ್ಯಾಕ್ಸಿಮಮ್ ಇದೆ ಅಂತೇಳಿ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ರೇಷಿಯೋ ಆಫ್ ರೆಫ್ರಿಜರೇಟಿಂಗ್ ಎಫೆಕ್ಟ್ ಟು ದಿ ವರ್ಕ್ ಸಪ್ಲೈ ಟು ಇಸ್ ಕಾಲ್ಡ್ ಏನಂದ್ರೆ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ರೆಫ್ರಿಜರೇಟರ್ ಪ್ಲಸ್ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಹೀಟ್ ಪಂಪ್ ಎಷ್ಟು ಇರುತ್ತೆ ಅಂದ್ರೆ 1 ಇರುತ್ತೆ. COP ಆಫ್ ರೆಫ್ರಿಜರೇಷನ್ ಪ್ಲಸ್ COP ಆಫ್ ಹೀಟ್ ಪಂಪ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ 1 ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಆದ್ಮೇಲೆ ರೆಫ್ರಿಜರೇಟಿಂಗ್ ಎಫೆಕ್ಟ್ ಟು ದಿ ವರ್ಕ್ ಸಪ್ಲೈ ಇಸ್ ಕಾಲ್ಡ್ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್, COP ಅಂತ ಕರಿತೀವಿ. ಸೊ ರೆಫ್ರಿಜರೇಟಿಂಗ್ ಎಫೆಕ್ಟ್ ಟು ದಿ ವರ್ಕ್ ಪರ್ಫಾರ್ಮೆನ್ಸ್ ಇಸ್ ವರ್ಕ್ ಸಪ್ಲೈಡ್ ಇಸ್ ಕಾಲ್ಡ್ ಏನಂತ ಕರಿತೀವಿ, ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬೆಲ್ಕಾಮ್ ಸೈಕಲ್ ಯಾವ ಒಂದು ಇದರಲ್ಲಿ ಯೂಸ್ ಮಾಡಿದೆ ಅಂತ ಕೇಳ್ತಾನೆ. VR ಅಂದ್ರೆ ವೇಪರ್ ಅಬ್ಸಾರ್ಪ್ಷನ್ ರೆಫ್ರಿಜರೇಷನ್ ಅಂತ ಹೇಳ್ತೀವಿ. VCR ಅಂದ್ರೆ ವೇಪರ್ ಕಂಪ್ರೆಷನ್ ರೆಫ್ರಿಜರೇಷನ್. AH ಅಂದ್ರೆ AH ರೆಫ್ರಿಜರೇಟರ್. ಮತ್ತೆ ಆಲ್ ಆಫ್ ದಿ ಅಬೌವ್ ಎಲ್ಲದರೊಳಗಡೆ ಬೆಲ್ಕಾಮ್ ಸೈಕಲ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಬೆಲ್ಕಾಮ್ ಸೈಕಲ್ ಇಸ್ ಅಪ್ಲಿಕೇಬಲ್ ಟು ಯಾವ್ದಂತ ಕೇಳ್ತಾ ಇದ್ದಾನೆ. ಸೊ ನಮಗೆ ಬೆಲ್ಕಾಮ್ ಸೈಕಲ್ ಎಲ್ಲ ರೆಫ್ರಿಜರೇಷನ್ಗೂ ಅಪ್ಲಿಕೇಬಲ್ ಆಗೋ ಕಾರಣದಿಂದ VR, VCR ಮತ್ತೆ AH ರೆಫ್ರಿಜರೇಷನ್ಗೂ ಅಪ್ಲೈ ಆಗುತ್ತೆ. ಹಾಗಾಗಿ ಆಲ್ ಆಫ್ ದಿ ಅಬೌವ್ ಒಂದು ಬೆಲ್ಕಾಮ್ ಸೈಕಲ್ ಇಸ್ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ನೋಡಿ, ಇದೊಂದು ಪ್ರಶ್ನೆ ನಾನು ಒಂದು ಸ್ವಲ್ಪ ತಪ್ಪು ತಗೊಂಡಿದ್ದೀನಿ. AH ರೆಫ್ರಿಜರೇಷನ್ ಅಲ್ಲ, ಇದೇನಾಗುತ್ತೆ ಏರ್ ರೆಫ್ರಿಜರೇಷನ್ ಆಗುತ್ತೆ. ಸೊ ಏರ್ ರೆಫ್ರಿಜರೇಷನ್ ಅಂತ ಮೆನ್ಷನ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅವಾಗ ಏರ್ ರೆಫ್ರಿಜರೇಷನ್ ಹೇಳ್ಬೇಕಂದ್ರೆ ಬೆಲ್ ಕಾಲಮ್ ಸೈಕಲ್ ಅಲ್ಲಿ ವರ್ಕಿಂಗ್ ಫ್ಲೂಯಿಡ್ ಬಂದು ಏರ್ ಆಗಿರುತ್ತೆ. ಹಾಗಾಗಿ ಏರ್ ರೆಫ್ರಿಜರೇಷನ್ ನಾವು ಯೂಸ್ ಮಾಡ್ತೀವಿ. ಒಂದ್ ವೇಳೆ ನಿಮಗೆ ಅದು ಏರ್ ರೆಫ್ರಿಜರೇಷನ್ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನೀವು VR, VCR ಅಲ್ಲಿ ತಗೊಳ್ಬಹುದು. ಬಟ್ ರೇರ್ ಚಾನ್ಸಸ್ ಆಗುತ್ತೆ ನಿಮ್ಗೆ ಈ ತರ ಮೆನ್ಷನ್ ಮಾಡಿದ್ರೆ. ಏರ್ ರೆಫ್ರಿಜರೇಷನ್ ಇತ್ತಂದ್ರೆ ಏರ್ ರೆಫ್ರಿಜರೇಷನ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಬೆಲ್ ಕಾಲಮ್ ಸೈಕಲ್ ಇಸ್ ಆಲ್ವೇಸ್ ಅಪ್ಲಿಕೇಬಲ್ ಫಾರ್ ಏರ್ ರೆಫ್ರಿಜರೇಷನ್. ಹೇಳ್ಬೇಕಂದ್ರೆ VR ಅಲ್ಲಿ, VCR ಅಲ್ಲಿ ಯಾವುದೇ ತರಹದ ಸೈಕಲ್ ಬರಲ್ಲ. ಬಟ್ ರೆಫ್ರಿಜರೇಷನ್ ಸಿಸ್ಟಮ್ಗೆ ನಾವು ಅಪ್ಲೈ ಮಾಡೋದು ಯಾವುದು ಬೆಲ್ ಕಾಲಮ್ ಸೈಕಲ್ ಅಂತ ಹೇಳ್ತೀವಿ. ಸೊ ಏರ್ ರೆಫ್ರಿಜರೇಷನ್ ಸಿಸ್ಟಮ್ ಮಾತ್ರ ಬೆಲ್ ಕಾಲಮ್ ಸೈಕಲ್ ಅಪ್ಲಿಕೇಬಲ್ ಆಗುತ್ತೆ. ಇದು ಬೆಲ್ ಕಾಲಮ್ ಸೈಕಲ್ ವರ್ಕಿಂಗ್ ಫ್ಲೂಯಿಡ್ ಯಾವ್ದಾಗಿರುತ್ತೆ, ಏರ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ವರ್ಕಿಂಗ್ ಫ್ಲೂಯಿಡ್ ಇದು. ಬೆಲ್ ಕಾಲಮ್ ಸೈಕಲ್ ಅಲ್ಲಿ ವರ್ಕಿಂಗ್ ಫ್ಲೂಯಿಡ್ ಯಾವುದು, ಏರು. ಬೆಲ್ ಕಾಲಮ್ ಸೈಕಲ್ ಯಾವ್ದಕ್ಕೆ ಅಪ್ಲಿಕೇಬಲ್, ಏರ್ ರೆಫ್ರಿಜರೇಷನ್ಗೆ. ಆದ್ಮೇಲೆ ಬೆಲ್ ಕಾಲಮ್ ಸೈಕಲ್ ನಾವು ರಿವರ್ಸ್ಡ್ ಜೋಲ್ ಸೈಕಲ್, ರಿವರ್ಸ್ಡ್ ಬ್ರೈಟನ್ ಸೈಕಲ್ ಅಂತಾನೂ ಕರಿಬಹುದು. ಬೆಲ್ ಕಾಲಮ್ ಸೈಕಲ್ ಅಲ್ಲಿ ಏನೇನಿರುತ್ತೆ, 2 ಐಸೆಂಟ್ರೋಪಿಕ್ ಪ್ರೊಸೆಸ್ ಅಂದ್ರೆ ಅಡಿಯಾಬೆಟಿಕ್ ಪ್ರೊಸೆಸ್, 2 ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರೊಸೆಸ್. ಅಂದ್ರೆ ಹೀಟ್ ಅಡಿಷನ್, ಹೀಟ್ ರಿಜೆಕ್ಷನ್ 2 ಸೈಕಲ್ ಆಯ್ತು, 2 ಪ್ರೊಸೆಸ್ ಆಯ್ತು. ಆದ್ಮೇಲೆ ಇದು ಕಂಪ್ರೆಷನ್ ಮತ್ತೆ ಎಕ್ಸ್ಪೆನ್ಷನ್ ಅವೆರಡು ಆಯ್ತು. ಟೋಟಲ್ 4 ಪ್ರೊಸೆಸ್ ಇರುತ್ತೆ. 2 ಅಡಿಯಾಬೆಟಿಕ್, 2 ಕಾನ್ಸ್ಟೆಂಟ್ ವಾಲ್ಯೂಮ್ ಅಥವಾ ಐಸೋಬಾರಿಕ್ ಅಂತಾನೂ ಹೇಳ್ಬೋದು. ಸೊ ಬೆಲ್ ಕಾಲಮ್ ಸೈಕಲ್ ಅಲ್ಲಿ ಏನೇನು ಬರುತ್ತೆ, ಐಸೋಬಾರಿಕ್ 2 ಐಸೋಬಾರಿಕ್, 2 ಐಸೆಂಟ್ರೋಪಿಕ್ ಅಥವಾ 2 ಅಡಿಯಾಬೆಟಿಕ್, 2 ಕಾನ್ಸ್ಟೆಂಟ್ ಪ್ರೆಷರ್ ಪ್ರೊಸೆಸ್ ಅಂತ ಅನಿಬಹುದು. ಯಾಕಂದ್ರೆ ಐಸೆಂಟ್ರೋಪಿಕ್ ನಾವೇನಂತ ಕರಿತೀವಿ, ಅಡಿಯಾಬೆಟಿಕ್ ಪ್ರೊಸೆಸ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರೊಸೆಸ್ ನಾವು ಕಾನ್ಸ್ಟೆಂಟ್ ಪ್ರೆಷರ್ ಪ್ರೊಸೆಸ್ ಏನಂತ ಕರಿತೀವಿ, ಐಸೋಬಾರಿಕ್ ಪ್ರೊಸೆಸ್ ಅಂತ ಕರಿತೀವಿ. ಹಾಗಾಗಿ 2 ಐಸೆಂಟ್ರೋಪಿಕ್, 2 ಕಾನ್ಸ್ಟೆಂಟ್ ವಾಲ್ಯೂಮ್ ಅಥವಾ 2 ಅಡಿಯಾಬೆಟಿಕ್, 2 ಐಸೋಬಾರಿಕ್ ಯಾವ್ದಂದ್ರೂ ಒಂದೇ ಆಗುತ್ತೆ. ಸೊ ರಿವರ್ಸಲ್ ಬೆಲ್ಕಾಮ್ ಸೈಕಲ್ ಅಥವಾ ಬೆಲ್ಕಾಮ್ ಸೈಕಲ್ ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ, ಏರ್ ರೆಫ್ರಿಜರೇಷನ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಬೇಕು. ರಿವರ್ಸ್ಡ್ ಜೋಲ್ ಸೈಕಲ್, ರಿವರ್ಸ್ಡ್ ಬ್ರೈಟನ್ ಸೈಕಲ್ ಮತ್ತೆ ಬೆಲ್ಕಾಮ್ ಸೈಕಲ್ ಇವೆರಡಕ್ಕೂ ಮೂರಕ್ಕೂ ಒಂದೇ ಹೆಸರು ನೋಡಿ. ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದೆ ನೋಡಿ. ಸೊ ಇದಕ್ಕೆ ಏನು ಆನ್ಸರ್ ಆಗಬೇಕು, ಏರ್ ರೆಫ್ರಿಜರೇಷನ್. ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗಬೇಕು. ಬೆಂಡಿಂಗ್ ಮೂಮೆಂಟ್ ಅಟ್ ದಿ ಎಂಡ್ ಆಫ್ ಎ ಕ್ಯಾಂಟಿಲಿವರ್ ಬೀಮ್. ಸೊ ಕ್ಯಾಂಟಿಲಿವರ್ ಬೀಮ್ ಇದು ಅಂತಂದ್ರೆ ಬೆಂಡಿಂಗ್ ಮೂಮೆಂಟ್ ಎಷ್ಟಿರುತ್ತೆ, 0 ಇರುತ್ತೆ. ಫಿಕ್ಸ್ಡ್ ಎಂಡ್ ಅಲ್ಲಿ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಸೊ ಬೆಂಡಿಂಗ್ ಮೂಮೆಂಟ್ ಫಿಕ್ಸ್ಡ್ ಎಂಡ್ ಅಲ್ಲಿ ಏನು ಮ್ಯಾಕ್ಸಿಮಮ್, ಬೆಂಡಿಂಗ್ ಮೂಮೆಂಟ್ ಅಟ್ ಫ್ರೀ ಎಂಡ್ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಅಟ್ ದಿ ಫ್ರೀ ಎಂಡ್ ಏನು 0. ಆಪ್ಷನ್ ಎ ಪ್ರಶ್ನೆಗೆ ಸರಿಯಾದ ಉತ್ತರ. ಸೊ ಕ್ಯಾಂಟಿಲಿವರ್ ಬೀಮ್ ಅಂದ್ರೆ ಏನು, ಒಂದು ಎಂಡ್ ಫಿಕ್ಸ್ ಇರುತ್ತೆ, ಇನ್ನೊಂದು ಎಂಡ್ ಫ್ರೀ ಇದ್ರೆ ಆ ಟೈಪ್ ಆಫ್ ಬೀಮ್ ನಾವೇನು ಕರಿತೀವಿ, ಕ್ಯಾಂಟಿಲಿವರ್ ಅಂತ ಹೇಳ್ತೀವಿ. ಸಿಂಪ್ಲಿ ಸಪೋರ್ಟೆಡ್ 2 ಎಂಡಲ್ಲೂ ಫ್ರೀ ಇದ್ರೆ ಅದು ಸಿಂಪ್ಲಿ ಸಪೋರ್ಟೆಡ್. ಬಟ್ ರಿಯಾಕ್ಷನ್ ಪ್ರೋಸೆಸ್ ಕೆಳಗಡೆಯಿಂದ ಆಕ್ಟ್ ಆಗುತ್ತೆ. ಟೈಪ್ಸ್ ಆಫ್ ಬೀಮ್ಸ್ ಅಲ್ಲಿ ನಾನು ಹೇಳ್ತಿರೋದು ಎರಡಕ್ಕಿಂತ ಮೇಲ್ಗಡೆ 3 ಫೋರ್ಸಸ್ ಆ ಥರ ಇತ್ತಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಕಂಟಿನ್ಯೂಸ್ ಬೀಮ್ ಅಂತ ಕರಿತೀವಿ. ಓವರ್ ಹ್ಯಾಂಗಿಂಗ್ ಬೀಮ್ ಅಲ್ಲಿ ಸಿಂಪ್ಲಿ ಸಪೋರ್ಟೆಡ್ ತರನೇ ಇರುತ್ತೆ. ಓವರ್ ಹ್ಯಾಂಗಿಂಗ್ ಎಕ್ಸ್ಟ್ರಾ ಪ್ರೊಜೆಕ್ಷನ್ ಇರುತ್ತೆ ನೋಡಿ, 2 ಫೋರ್ಸ್ ಬಟ್ ಎಕ್ಸ್ಟ್ರಾ ಪ್ರೊಜೆಕ್ಷನ್ ಇತ್ತಂದ್ರೆ ಅದು ಓವರ್ ಹ್ಯಾಂಗಿಂಗ್. ಇದು ಓವರ್ ಹ್ಯಾಂಗಿಂಗ್. ಇದೇನಿದು ಸಿಂಪ್ಲಿ ಸಪೋರ್ಟೆಡ್. ಇದು ಕ್ಯಾಂಟಿಲಿವರ್. 2ಕ್ಕಿಂತ ಮೇಲ್ಗಡೆ 2ಕ್ಕಿಂತ ಜಾಸ್ತಿ ಫೋರ್ಸಸ್ ಇತ್ತಂದ್ರೆ ಅದು ಕಂಟಿನ್ಯೂಸ್ ಬೀಮ್. ಫಿಕ್ಸ್ಡ್ ಬೀಮ್ ಬಂದು 2 ಎಂಡಲ್ಲಿ ಫಿಕ್ಸ್ಡ್ ಆಯ್ತು ಅಂದ್ರೆ ಅದು ಫಿಕ್ಸ್ಡ್ ಬೀಮ್ ಅಂತ ಹೇಳ್ತೀವಿ. ಸೊ ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದೆ ನೋಡಿ. ಬೆಂಡಿಂಗ್ ಸಪೋರ್ಟ್ ಬೀಮ್ ಸಪೋರ್ಟೆಡ್ ಆನ್ ಮೋರ್ ದೆನ್ 2 ಸಪೋರ್ಟ್ಸ್. ಬೀಮ್ ಸಪೋರ್ಟೆಡ್ ಆನ್ ಮೋರ್ ದೆನ್ 2 ಸಪೋರ್ಟ್ಸ್ ಇಸ್ ಕಾಲ್ಡ್. ಅಂದ್ರೆ ಬೀಮು 2ಕ್ಕಿಂತ ಮೇಲೆ ಬಹಳ ಸಪೋರ್ಟ್ಸ್ ಇತ್ತಂದ್ರೆ ಆ ಬೀಮ್ ಏನಂತ ಕರಿತೀವಿ. ಸೊ 2 ಸಪೋರ್ಟ್ ಇತ್ತು, ಎಕ್ಸ್ಟ್ರಾ ಪ್ರೊಜೆಕ್ಷನ್ ಇತ್ತಂದ್ರೆ ಅದು ಓವರ್ ಹ್ಯಾಂಗಿಂಗ್. 2 ಸಪೋರ್ಟ್ ಇದ್ದು ಅದು ಎಂಡಲ್ಲಿ ಆಕ್ಟ್ ಆಗ್ತಿದ್ರೆ ಅದು ಸಿಂಪ್ಲಿ ಸಪೋರ್ಟೆಡ್. ಎಂಡಲ್ಲಿ ಆಕ್ಟ್ ಆಗ್ತಿರ್ಬೇಕು, 2 ಸಪೋರ್ಟ್ ಇರಬೇಕು, ಅದು ಸಿಂಪ್ಲಿ ಸಪೋರ್ಟೆಡ್. 2 ಫೋರ್ಸಸ್ ಆಕ್ಟ್ ಆಗ್ತಿದ್ರು, ಎಕ್ಸ್ಟ್ರಾ ಪ್ರೊಜೆಕ್ಷನ್ ಹಿಂಗನ ಇರ್ಬೋದು. ಸೊ ಎಕ್ಸ್ಟ್ರಾ ಪ್ರೊಜೆಕ್ಷನ್ ಬಟ್ 2 ಫೋರ್ಸಸ್ ಕೆಳಗಡೆ ಇರಬೇಕು. ಎಕ್ಸ್ಟ್ರಾ ಪ್ರೊಜೆಕ್ಷನ್ ಇತ್ತು ಅದೇನು ಓವರ್ ಹ್ಯಾಂಗಿಂಗ್. 2ಕ್ಕಿಂತ ಬಹಳ ಫೋರ್ಸಸ್ ಇತ್ತು ಅಂದ್ರೆ ಅದು ಕಂಟಿನ್ಯೂಸ್. ಸೊ ಇದೇನು ಟೈಪ್ ಆಫ್ ಬೀಮು, ಕಂಟಿನ್ಯೂಸ್ ಬೀಮ್. ಎಕ್ಸಾಮ್ ಅಲ್ಲಿ ಏನು ಕೇಳಿದ ಪ್ರಶ್ನೆಯಲ್ಲಿ 1ಕ್ಕಿಂತ 2, 2ಕ್ಕಿಂತ 3 ಬೆಂಡಿಂಗ್ ಬೀಮ್ ಸಪೋರ್ಟೆಡ್ ಆನ್ ಮೋರ್ ದೆನ್ 2 ಸಪೋರ್ಟ್ಸ್. 2ಕ್ಕಿಂತ ಬಹಳ ಇತ್ತು ಅಂದ್ರೆ ಸಪೋರ್ಟ್ಸ್ ಅದನ್ನ ಏನಂತ ಹೇಳ್ತೀವಿ, ಕಂಟಿನ್ಯೂಸ್ ಬೀಮ್. ಇನ್ನು ಫಿಕ್ಸ್ಡ್ ಬೀಮ್ 2 ಕಡೆ ಸಪೋರ್ಟ್ ಆಗಿದೆ, 2 ಕಡೆ ಫಿಕ್ಸ್ಡ್ ಆಗಿರುತ್ತೆ, ಅದು ಫಿಕ್ಸ್ಡ್ ಬೀಮ್. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದೀವಿ ನೋಡಿ. ಅಟ್ 100% RH
3 ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ DBT ಅಂದರೆ ಡ್ರೈ ಬಲ್ಬ್ ಟೆಂಪರೇಚರ್ ಅಂತ ಹೇಳ್ತೀವಿ, WBT ಅಂದರೆ ವೆಟ್ ಬಲ್ಬ್ ಟೆಂಪರೇಚರು, DPT ಅಂದರೆ ಡ್ಯೂ ಪಾಯಿಂಟ್ ಟೆಂಪರೇಚರ್ ಅಂತ ಹೇಳ್ತೀವಿ. ಸೊ ಇದು ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ನೋಡಿ. 100% RH ಹತ್ರ, ರಿಲೇಟಿವ್ ಹ್ಯೂಮಿಡಿಟಿ ಹತ್ರ ಈ 3 ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು? DBT ಡ್ರೈ ಬಲ್ಬ್ ಟೆಂಪರೇಚರು, WBT ವೆಟ್ ಬಲ್ಬ್ ಟೆಂಪರೇಚರು, DPT ಅಂದರೆ ಡ್ಯೂ ಪಾಯಿಂಟ್ ಟೆಂಪರೇಚರ್. DPT ಇದು ಡ್ಯೂ ಪಾಯಿಂಟ್, ಇದು ಡ್ರೈ ಬಲ್ಬ್, ಇದು ವೆಟ್ ಬಲ್ಬ್ ಟೆಂಪರೇಚರ್. ಸೊ ಈ ಮೂರು ಏನಾಗಿರ್ತವೆ? 100% ರಿಲೇಟಿವ್ ಹ್ಯೂಮಿಡಿಟಿ ಹತ್ರ. ಸೊ ಅಟ್ 100% ರಿಲೇಟಿವ್ ಹ್ಯೂಮಿಡಿಟಿ ಹತ್ರ ನಮಗೆ DBT ಅಂದರೆ ಡ್ರೈ ಬಲ್ಬ್ ಟೆಂಪರೇಚರು ಇಸ್ ಈಕ್ವಲ್ ಟು ವೆಟ್ ಬಲ್ಬ್ ಟೆಂಪರೇಚರು ಇಸ್ ಈಕ್ವಲ್ ಟು ಏನಾಗಿರುತ್ತೆ? ಡ್ಯೂ ಪಾಯಿಂಟ್ ಟೆಂಪರೇಚರ್ ಆಗಿರುತ್ತೆ. ಡ್ಯೂ ಪಾಯಿಂಟ್ ಟೆಂಪರೇಚರ್ ಇದು ಒಂದು ಕಂಡೀಷನ್ ನಿಮಗೆ ನೆನ್ಪಿಟ್ಕೊಳ್ಳಿ. 100% RH ಹತ್ರ ಏನಾಗಿರಬೇಕು? WBT, DBT ಮತ್ತು WBT ಇವು ಮೂರು ಈಕ್ವಲ್ ಆಗಿರ್ತವೆ. ಒಂದು ವೇಳೆ ಅನ್ಸ್ಯಾಚುರೇಟೆಡ್ ಏರ್ ಕೊಟ್ಟು 100% RH ಅಂತ ಕೊಟ್ಟರೆ, ಅಂಡ್ ಅನ್ಸ್ಯಾಚುರೇಟೆಡ್ ಏರ್ ಇತ್ತಪ್ಪ, ಅವಾಗ DBT, WBT ಏನಾಗುತ್ತೆ ಅಂತಂದ್ರೆ ಆ ಕಂಡೀಷನ್ ನಾನು ತಿಳಿಸ್ತೀನಿ. ಅನ್ಸ್ಯಾಚುರೇಟೆಡ್ ಏರ್ಗೆ DBT ಬಂದು ನಮಗೆ WBTಗಿಂತ ಜಾಸ್ತಿ ಇರುತ್ತೆ, WBT ಬಂದು DPTಗಿಂತ ಜಾಸ್ತಿ ಇರುತ್ತೆ. ಇದನ್ನೊಂದು ಕಂಡೀಷನ್ ನೆನ್ಪಿಟ್ಕೊಳ್ಳಿ. ಸೊ 100% RH ಹತ್ರ DPT, WBT ಮತ್ತು DPT ಮೂರೂ ಸಮ ಆಗಿರ್ತವೆ. ಸೊ ಈ ಪ್ರಶ್ನೆಗೂ ಏನಾಗಿರಬೇಕು? ಆನ್ಸರು ಆಲ್ ಆರ್ ಈಕ್ವಲ್ ಆಗಬೇಕು. ಆಪ್ಷನ್ ಬಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದೆ ನೋಡಿ. ರ್ಯಾಂಕೈನ್ ಸೈಕಲ್ ಕನ್ಸಿಸ್ಟ್ ಆಫ್ ವಾಟ್ ಅಂತ ಕೇಳ್ತಾರೆ. ನಿಮಗೆ ಗೊತ್ತಿರಬೇಕು ರ್ಯಾಂಕೈನ್ ಸೈಕಲ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸ್ಟೀಮ್ ಟರ್ಬೈನ್ಸ್ ಅಂದರೆ ಪವರ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ರ್ಯಾಂಕೈನ್ ಸೈಕಲ್ ಬಂದು ಎಲ್ಲಿ? ಸ್ಟೀಮ್ ಟರ್ಬೈನ್ಸು. ಕಂಡೆನ್ಸರ್ಸು, ಬಾಯ್ಲರ್ಸ್ ಇರ್ತಲ್ಲ, ಅಲ್ಲೇ ನಾವು ನೋಡ್ಬೋದು. ರ್ಯಾಂಕೈನ್ ಸೈಕಲ್ನ ನಾವು ನೋಡ್ತೀವಿ. ಸೊ ಇದರೊಳಗಡೆ ನಮ್ಗೆ ಏನೇನಿರುತ್ತೆ ರ್ಯಾಂಕೈನ್ ಸೈಕಲ್ ಅಪ್ಪ ಅಂತಂದರೆ? 2 ಐಸೋಬಾರಿಕ್ಕು, 2 ಐಸೆಂಟ್ರೋಪಿಕ್ ಇರುತ್ತೆ. 2 ಐಸೋಬಾರಿಕ್ಕು, 2 ಐಸೋಥರ್ಮಲ್, ಐಸೆಂಟ್ರೋಪಿಕ್ ಅಂದರೆ ಅಡಿಯಾಬೆಟಿಕ್ ಪ್ರಾಸೆಸ್. 2 ಅಡಿಯಾಬೆಟಿಕ್. ಐಸೋಬಾರಿಕ್ ಅಂದರೆ ಏನಂತ ಹೇಳ್ಬೋದು? ಕಾನ್ಸ್ಟೆಂಟ್ ವಾಲ್ಯೂಮ್, ಕಾನ್ಸ್ಟೆಂಟ್ ಪ್ರೆಷರ್ ತಾನೆ, ಕಾನ್ಸ್ಟೆಂಟ್ ಪ್ರೆಷರ್. ಹೇಳಬೇಕಂದ್ರೆ ಸೇಮ್ ಬೆಲ್ ಕಾಲಮ್ ಸೈಕಲ್ ಥರನೇ ಇದೆ ನೋಡಿ ಇದು. ಸೊ 2 ಐಸೋಬರಿಕ್ಕು, 2 ಐಸೆಂಟ್ರೋಪಿಕ್ ಪ್ರಾಸೆಸ್. 2 ಐಸೋಬರಿಕ್ಕು, 2 ಐಸೆಂಟ್ರೋಪಿಕ್ ಪ್ರಾಸೆಸ್ ರಿವರ್ಸ್. ಈ ರ್ಯಾಂಕೈನ್ ಸೈಕಲ್ ಎಲ್ಲಿರುತ್ತೆ? ರ್ಯಾಂಕೈನ್ ಸೈಕಲ್ ಎಲ್ಲಿ ನೋಡ್ತೀರಾ? ಸ್ಟೀಮ್ ಟರ್ಬೈನ್ಸಲ್ಲಿ ನೋಡ್ತೀವಿ, ಅಥವಾ ಪವರ್ ಪ್ಲಾಂಟ್, ಸ್ಟೀಮ್ ಪವರ್ ಪ್ಲಾಂಟ್ಸಲ್ಲಿ ನೋಡ್ತೀವಿ. ಸೊ ಇಲ್ಲಿ ಎಲ್ಲಿದೆ? 2 ಐಸೆಂಟ್ರೋಪಿಕ್ಕು ಮತ್ತು 2 ಕಾನ್ಸ್ಟೆಂಟ್ ಪ್ರೆಷರ್. ಸೊ ಆಪ್ಷನ್ ಬಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಭಾಳ